ರೈತ ಬಾಂಧವರಿಗೆ ಶರಣಾರ್ಥಿ ಸರ್. ನನ್ನ ಹೆಸರು ಗಾದ್ಲಿಂಗಪ್ಪ. ನಾವು ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲಾ, ಅಮರಾಪುರ ಗ್ರಾಮ ಸರ್. ಫೀಲ್ಡ್ ಎಜುಕೇಟೆಡ್ ಆಫೀಸರ್. ನಾವು ರೈತರಿಗೆ 300 ಸಸಿ ನಾವು ರೆಕಮೆಂಡ್ ಮಾಡ್ತೀವಿ. 300 ಸಸಿಯಲ್ಲಿ ವರ್ಷಾನುಗಟ್ಟಲೆ ಬೆಳೆ ಬರ್ತೈತೆ ಇದು ಸರ್. ಒಂದು ಸಸಿ ಬಂದು 250 ರೂಪಾಯಿ. 300 ಸಸಿ 75,000 ಆಗ್ತೈತೆ. ಮತ್ತು ನಾವು ಫರ್ಟಿಲೈಸರ್ 40 kg ಕೊಡ್ತೀವಿ, ಹುಮಿಕ್ ಆ್ಯಸಿಡು, ಸೀವಿಡ್ ಅಂತಂದೇಳಿ. ಟೋಟಲ್ 93,000 ಆಗ್ತೈತೆ ಸರ್. ಇದು ನೋಡಿದ್ದು ರಾಜು, ಇಲ್ಲಿ ಒದ್ದಟ್ಟಿ ಕ್ರಾಸು, ಕುರುಗೋಡು ತಾಲೂಕು ಒದ್ದಟ್ಟಿ ಕ್ರಾಸು. ಒದ್ದಟ್ಟಿ ಕ್ರಾಸಲ್ಲಿ ನಮ್ಮ ರಾಜು ಎಂಬುವರ ಹೊಲದಲ್ಲಿ 5 ಎಕರೆ ನಾಟ್ಕೊಂಡಾರ. ಇಲ್ಲಿ 5 ಎಕರೆ ನಾವು ರೆಕಮೆಂಡ್ ಮಾಡಿದ್ದೀವಿ. ಅವರೇಜ್ ಇದೊಂದು 10 ತಿಂಗಳು 12 ತಿಂಗಳು ವರ್ಷ ಗಿಡ. ಇದು ವರ್ಷ ಗಿಡ ಸುಮಾರು ಒಂದು ಹೋಗೈತೆ, ಒಂದು 8 ಅಡಿ ಹೋಗಿದೆ. 8 ಅಡಿ ಹೋಗಿದೆ, ಕೆಲವು ಎಲ್ಲ 10 ಅಡಿ ಕೂಡ ಹೋಗಿದ್ದಾವೆ. ಹಂಗಾಗಿ ಅವರೇಜ್ ನೋಡಿ ಸರ್. ಈಗ ನಿಮಗೆ ಅನುಕೂಲವಾದಂಥ ನಮಗೆ ಒಂದು ಕಾಯಿ, ಒಂದು ಗಿಡಕ್ಕೆ ಒಂದು 7 ಕಾಯಿ ಬಿಟ್ಕೊಂಡ್ರೆ ಸಾಕು. 7 ಕಾಯಿ, ಒಂದು ಕಾಯಿ ಅವರೇಜ್ ನಾವು ಒಂದು 5 kg ಇಟ್ಕೊಂಡ್ರೆ ಸರ್, 7 ಕಾಯಿಗೆ ಇಂಟು 35 kg ಆಗ್ತೈತೆ. 35 kg ಇಂಟು 30 ರೂಪಾಯಿ ನಾವು ಫಿಕ್ಸ್ ರೇಟ್ ಮಾಡಿರ್ತೀವಿ. 5 ವರ್ಷ ಆದಮೇಲೆ ಜಂಪ್ ಆಗ್ತಾನೆ ಇರ್ತೈತೆ. ಅದು ಒಂದು ಅಗ್ರಿಮೆಂಟ್, ಲೀಗಲ್ ಅಗ್ರಿಮೆಂಟ್ ಇರ್ತೈತೆ. ಅದೇ ಪ್ರಕಾರ ನಮಗೆ ಕೊಡಬೇಕು. ನಾವೇ, ನಮ್ಮದೇ ಲೇಬರ್ಸ್ ಇರ್ತೈತೆ, ನಮ್ಮದೇ ಟ್ರಾನ್ಸ್ಪೋರ್ಟ್ ಇರ್ತೈತೆ ಸರ್. ಇದೊಂದು 35 kgಗೆ 30 ರೂಪಾಯಿ ಲೆಕ್ಕ ಇದ್ದರೆ 1050 ರೂಪಾಯಿ ಸಿಗ್ತೈತೆ. ಅಂದರೆ ರೈತರಿಗೆ 9 ರಿಂದ 10 ಲಕ್ಷ ರೂಪಾಯಿ ಆದಾಯ ಇದೆ ವರ್ಷದಲ್ಲಿ. ಹಂಗಾಗಿ ಲೇಬರ್ ನಮ್ಮದೇ ಇರ್ತೈತಲ್ಲ, ಕಟಿಂಗ್ ನಮ್ಮದೇ ಇರ್ತೈತಲ್ಲ. ಹಂಗಾಗಿ ಇದು ಒಳ್ಳೆ ಅವಕಾಶ, ಸುವರ್ಣ ಅವಕಾಶ ರೈತರಿಗಾಗಿ. ಒಳ್ಳೆ ಅನುಕೂಲವಾಗಿ ಫ್ಲೋರೋಜಾ ಕಂಪ್ನಿಯವರು ಒಂದು ಮೀಸಲಾತಿ ತೊಗೊಂಬಂದಾರ. ರೈತರ ನಾಟ್ಕೋಬೇಕು. ಇದು ಪರದಾಡೋಂಥ ಅವಶ್ಯಕತೆ ಇಲ್ಲ ರೇಟ್ ಬಗ್ಗೆ ಕೂಡ. ಹಂಗಾಗಿ ಫಿಕ್ಸ್ ರೇಟ್ ಇರೋದಕ್ಕೋಸ್ಕರನೇ ನಮಗೆ ರೈತರಿಗೆ ಅನುಕೂಲ ಆಗಬೇಕಂತಂದೇಳಿ ಎಕ್ಸ್ಪರ್ಟ್ ಹೋಗ್ತಾ ಇರ್ತೈತೆ ಸರ್. ಇದು ಆ ಎಕ್ಸ್ಪರ್ಟ್ ಹೋಗ್ತಾ ಇರ್ತದೆ. ಫ್ಯಾಕ್ಟ್ರಿ ಇರೋದು ನಮ್ಮದು ಕೊಪ್ಪಳದಲ್ಲೇ, ನರ್ಸರಿ ಇರೋದು ಕೊಪ್ಪಳದಲ್ಲೇ, ಆಫೀಸ್ ಇರೋದು ಕೊಪ್ಪಳದಲ್ಲೇ. ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬೇರೆ ಬೇರೆ ಕಂಟ್ರಿಗಳಿಗೆಲ್ಲ ಇದು ಫುಡ್ ಸರ್ಕ್ಯುಲೇಷನ್ ಆಗ್ತೈತೆ ಸರ್. ಒಂದು ತೊಳೆದಲ್ಲೇ ಒಂದು ಕಾಯಿ ಬರ್ತೈತಲ್ಲ, ಒಂದು ಬೀಜ ಬರ್ತೈತೆ. ಆ ಬೀಜನಿಂದ ಜಾಕ್ಬಿಟ್ಟು ಪೌಡ್ರ್ ಆಗ್ತೈತೆ. ಮೇಲೆಲ್ಲ ತೊಳೆ ಎಲ್ಲ ಹಣ್ಣಿರೋದಂತ ಒಳ್ಳೆ ಚಿಪ್ಸು, ಜ್ಯೂಸು, ಹಲವಾರು ಐಟಮ್ಗಳು, 108 ಐಟಮ್ಗಳು ಆಗ್ತಾವೆ. ಈ ಐಟಮ್ಮು ಒಳ್ಳೆ ಸುವರ್ಣಾವಕಾಶ. ರೋಗಮುಕ್ತ ಜೀವನ ಆಗಬೇಕು ಜನಗಳಿಗೆ. ಪ್ರತಿಯೊಂದು ಮನೆಗಳಿಗೆ ತಲುಪಬೇಕಂತಂದೇಳಿ ಒಂದು ಗುರಿ ಇಟ್ಕೊಂಡಾರ. ಗೋರ್ಮೆಂಟ್ನವ್ರು ಕೂಡ ನಮಗೆ ರೆಕಮೆಂಡ್ ಮಾಡ್ಯಾರ ಫ್ಲೋರೋಜಾ ಕಂಪ್ನಿಗೆ. ಹಂಗಾಗಿ ನಮಗೆ ಕ್ರಾಸಿಂಗ್ ಇರ್ತೈತೆ. ಕಸಿ ಮಾಡಿರೋದು ಸಸಿನ ನಾವು ರೈತರಿಗೆ ರೆಕಮೆಂಡ್ ಮಾಡೋದು. ಹಂಗಾಗಿ ಇಲ್ಲೆಲ್ಲ ನೋಡಿರಿ, ಇಲ್ಲೊಂದು 12 ತಿಂಗಳು ವರ್ಷದ ಒಳಗಾಗಿ ಗಿಡ ಇರೋದು. ಇದು ಆಲ್ರೆಡಿ ಒಂದು 4 ಕಾಯಿ ಬಿಟ್ಕೊಂಡಿದ್ದಾವೆ. ಇಲ್ಲಿ ನೋಡಿ ಸರ್, ನೋಡ್ಬೋದು ನೀವೆಲ್ಲ. ಈ ಕಡೆ ಅಲ್ಲ, ಇಲ್ಲಿ 1 2 3 4 ಇದೇ ಥರ ಸರ್. ಸುಮಾರು ಕಾಯಿ ಸುಮಾರು 30-40 ಬಿಟ್ಕೊತದೆ ಸರ್. 2.5 ವರ್ಷಕ್ಕೆ ನಮಗೆ ಪ್ರೂನಿಂಗ್ ಕಟಿಂಗ್ ಇರ್ತೈತೆ. 3 ವರ್ಷಕ್ಕೆ ನಿಮಗೆ ಇಳುವರಿ ಜಾಸ್ತಿ ನಿಮಗೆ ಸಿಗ್ತೈತೆ. ಹಂಗಾಗೇ ಧನ್ಯವಾದಗಳು ಸರ್. ನಮಸ್ತೆ, ಥ್ಯಾಂಕ್ ಯು.